ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕೋಲಾರ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟ್ ಪ್ರಹಸನ ಏನಿದೆ ಅದು ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮೂರನೇ ಅಭ್ಯರ್ಥಿ ಕಣಕ್ಕಿಳಿತಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎನ್ನುವ ಹಾಗಾಗಿದೆ ಕೋಲಾರ ಕಾಂಗ್ರೆಸ್ನ ಪರಿಸ್ಥಿತಿ. ಕೋಲಾರದ ಕದನಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಕೋಲಾರ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಅವರ ಹೆಸರು ಶಿಫಾರಸು ಮಾಡಲಾಗಿದೆ. ಕೋಲಾರ ಕದನ, ಈ ಕದನದಲ್ಲಿ ಮೂರನೇ ಅಭ್ಯರ್ಥಿಗೆ ಲಾಭ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ ತೀರ್ಮಾನಕ್ಕೆ ಬಂದಿದೆ. ಹಾಗಾಗಿ ಕೆವಿ ಗೌತಮ್ ಅವರ ಹೆಸರು ಶಿಫಾರಸ್ಸಾಗಿದೆ. ಕೆವಿ ಗೌತಮ್ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ. ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಜಗಳ ಮೂರನೇ ವ್ಯಕ್ತಿಗೆ ಲಾಭ ಆಗ್ತಾ ಇದೆ. ಕೆವಿ ಗೌತಮ್ ಸೇರಿದ ಹಾಗೆ 3 ಹೆಸರು ಶಿಫಾರಸು ಮಾಡಲು ಚಿಂತನೆ ನಡೆದಿದೆ. ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಆದರೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಸಚಿವ ಎಂಸಿ ಸುಧಾಕರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಅಚ್ಚರಿಯ ಹೆಸರು ಶಿಫಾರಸು ಮಾಡಲಾಗಿದೆ. ಎರಡೂ ಬಣಗಳಿಗೂ ಒಪ್ಪಿಗೆ ಆಗುವಂತಹ ಹೆಸರು ಶಿಫಾರಸು ಚಿಂತನೆ ನಡೆದಿದೆ. ಈಗ ಅದರಲ್ಲಿ ಕೆವಿ ಗೌತಮ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಉಭಯ ಬಣದ ನಾಯಕರು ಈಗ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಕೋಲಾರದ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಪ್ರಶ್ನೆ. ಆ ಕ್ಯಾಂಡಿಡೇಟ್ ಈ ಎರಡೂ ಬಣಗಳಿಗೂ ಸಮ್ಮತಿನ, ಈ ಎರಡೂ ಬಣಗಳಿಗೂ ಒಪ್ಪಿಗೆ ಆಗುವಂತಹ ಕ್ಯಾಂಡಿಡೇಟ್ ಅನ್ನೇ ಆಯ್ಕೆ ಮಾಡಬೇಕಾದಂತಹ ದೊಡ್ಡ ಸವಾಲು ಈಗ ಕಾಂಗ್ರೆಸ್ನಲ್ಲಿದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಪ್ರಹಸನ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇದೆ. ಕೋಲಾರದಲ್ಲಿ ಟಿಕೆಟ್ ಕಿತ್ತಾಟ, ಕಾಂಗ್ರೆಸ್ ಯಾತ್ರೆ ಮುಂದೂಡಿಕೆ. ಇಂದಿನಿಂದ ಕೋಲಾರದಲ್ಲಿ ಪ್ರಜಾಧ್ವನಿ ಯಾತ್ರೆ ನಡೀಬೇಕಾಗಿತ್ತು. ಆದರೆ ಕೋಲಾರದಲ್ಲಿರುವ ಬಣ ಬಡಿದಾಟದ ಹಿನ್ನೆಲೆಯಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಮುಂದೂಡಲಾಗಿದೆ. ಟಿಕೆಟ್ ವಿಚಾರದಲ್ಲಿ ಈಗಾಗಲೇ ಎರಡೂ ಬಣಗಳ ನಡುವೆ ಬಡಿದಾಟ. ಕೋಲಾರದಲ್ಲಿ ಯಾವುದೇ ಬಣಕ್ಕೆ ಟಿಕೆಟ್ ನೀಡಿದ್ರೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. 2019 ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಒಳ ಜಗಳದಿಂದಾಗಿ ಲಾಭ ಆಗಿದ್ದು ಬಿಜೆಪಿಗೆ. ಹಾಗಾಗಿ ಮುನಿಸ್ವಾಮಿಯಲ್ಲಿ ಜಯಬೇರಿ ಬಾರಿಸಿದ್ರು. ಇಬ್ಬರಿಗೂ ಟಿಕೆಟ್ ನೀಡದೆ ಹೋದರೆ ಪ್ರಚಾರಕ್ಕೆ ಬರೋದು ಡೌಟ್ ಅನ್ನುವಂತಹ ಸ್ಥಿತಿ ಇದೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಹಾಗೂ ಹೈಕಮಾಂಡ್ ಏನ್ ಮಾಡ್ತಾರೆ, ಯಾರು ಅಭ್ಯರ್ಥಿ ಆಗ್ತಾರೆ, ಎರಡೂ ಬಣದವರನ್ನ ಸಮಾಧಾನ ಪಡಿಸುವಂತಹ ಒಂದು ನಿರ್ಧಾರ ಹೊರಬರಬೇಕು. ಸೂಕ್ತವಾದ ಉತ್ತಮವಾದ ಅಭ್ಯರ್ಥಿಯ ಆಯ್ಕೆ ಆಗಬೇಕು. ಅದು ಕೆಪಿಸಿಸಿ ಹಾಗೂ ಹೈಕಮಾಂಡ್ ಮುಂದಿರುವಂತಹ ದೊಡ್ಡ ಚಾಲೆಂಜ್. ಕೋಲಾರದಲ್ಲಿ ಟಿಕೆಟ್ ಕಿತ್ತಾಟದಿಂದಾಗಿ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆ ಈಗ ಮುಂದೂಡಿಕೆಯಾಗಿದೆ. ಇವತ್ತಿಂದ ಪ್ರಜಾಧ್ವನಿ ಯಾತ್ರೆ ಆರಂಭ ಆಗಬೇಕಿತ್ತು. ಆದರೆ ಕೋಲಾರದಲ್ಲಿರುವಂತಹ ಈಗಿನ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಮುಂದೂಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.